ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಥಿಯೇಟರ್ನಲ್ಲಿ ನಟಿ ಮಾಲಾಶ್ರೀ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಈಗಾಗಲೇ ರಾತ್ರಿ 12 ಗಂಟೆಗೇನೆ ಫ್ಯಾನ್ಸ್ ಶೋ ಕೂಡ ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಜನ ಅಭಿಮಾನಿಗಳು ಫ್ಯಾನ್ಸ್ ಶೋ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಸಡಗರ ಸಂಭ್ರಮ ಕೂಡ ಹೆಚ್ಚಾಗಿರುವಂಥದ್ದು ದರ್ಶನ್ ಅಭಿಮಾನಿಗಳಲ್ಲಿ. ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಇಡೀ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಇನ್ನು ಸಾಕಷ್ಟು ಸ್ಟಾರ್ಗಳು ಕೂಡ ಇವತ್ತು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಅಭಿಮಾನಿಗಳು ಕೂಡ ಸಿನಿಮಾ ನೋಡಿ ಖುಷಿ ಪಟ್ಟಿದ್ದಾರೆ. ಅಟ್ಲೀಸ್ಟ್ ಎಷ್ಟು ಸ್ಕೆಲಿಟನ್ ಸಿಕ್ಕಿದೆ ಅಂತ ಗೆಸ್ ಮಾಡೋದು ಹೇಳಿ. ಗೆಸ್ ಮಾಡಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಮಾಲಾಶ್ರೀ ಪುತ್ರಿ ಇದರಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರೋದು ಆರಾಧನಾ ಕಾಟೇರ ಸಿನಿಮಾದಲ್ಲಿ. ಪುತ್ರಿಯ ಜೊತೆಗೆ ನಟಿ ಮಾಲಾಶ್ರೀ ಅವರು ಥಿಯೇಟರ್ಗೆ ತೆರಳಿ ಅಲ್ಲಿ ಸಿನಿಮಾ ವೀಕ್ಷಣೆ ಮಾಡಿರುವಂತಹ ದೃಶ್ಯ ಗಮನಿಸಿದ್ವಿ. ಇನ್ನು ನೂಕುನುಗ್ಗಲಲ್ಲಿ ಜನ ಕೂಡ ಸಿನಿಮಾ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಮೊದಲ ದಿನವೇ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ರು ದರ್ಶನ್ ಅವರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅಲ್ಲಿ ಗಮನಿಸ್ತಾ ಇರ್ಬೋದು, ಶ್ರುತಿ ಕೂಡ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ನಟ ನಟಿಯರು ಕೂಡ ಇವತ್ತು ಮೊದಲನೇ ದಿನ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಆಗಮಿಸ್ತಾ ಇರುವಂಥದ್ದು. ಇನ್ನು ಮಾಲಾಶ್ರೀ ಅವರ ಪುತ್ರಿ ಪಾದಾರ್ಪಣೆ ಮಾಡಿರುವಂತಹ ಸಿನಿಮಾ ಇದು. ಅದರಿಂದಾಗಿ ಅವರು ಕೂಡ ಹೆಚ್ಚಿನ ನಿರೀಕ್ಷೆ ಇರುತ್ತೆ. ಅವರು ಕೂಡ ಸಿನಿಮಾ ನೋಡೋದಕ್ಕೆ ಆಗಮಿಸಿರುವಂಥದ್ದು. ಇನ್ನು ಮೆಜೆಸ್ಟಿಕ್ನ ಅನುಪಮ ಚಿತ್ರಮಂದಿರ ಮೇನ್ ಥಿಯೇಟರ್ ಇಲ್ಲಿ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಇಲ್ಲಿಗೆ ನಟಿ ಶ್ರುತಿ ಸೇರಿದಂತೆ ಮಾಲಾಶ್ರೀ ಹಾಗೆ ಸಾಕಷ್ಟು ಜನ ನಟ ನಟಿಯರು ಇವತ್ತು ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಅಭಿಮಾನಿಗಳು ಕೂಡ ಫುಲ್ ಖುಷಿಯಾಗಿದ್ದಾರೆ.